ವಾಪಸ್ ಆಗುವಾಗ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಈ ಅಪಘಾತದಿಂದಾಗಿ 4 ಕನ್ನಡಿಗರ ಸಾವಾಗಿದೆ. ಬೆಳಗಾವಿಯ 4 ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಾಗಿರುವಂತಹ ಭೀಕರ ರಸ್ತೆ ಅಪಘಾತ. ಸರಣಿ ಅಪಘಾತದಲ್ಲಿ ಬರೋಬ್ಬರಿ 15 ಜನರಿಗೆ ಗಾಯ ಆಗಿದೆ. ಟ್ರಾವೆಲ್ ಏಜೆನ್ಸಿ ಮೂಲಕ ಕುಂಭಮೇಳಕ್ಕೆ ಹೋಗಿದ್ರು ಎಲ್ಲರೂ. ಬೆಳಗಾವಿಯ ಬಸವನಗಲ್ಲಿಯ ಸಾಗರ ಶಾಪುರಕರ, ಕ್ರಾಂತಿನಗರ ನಿವಾಸಿ ನೀತಾ ಬಡಮಂಜಿ, ಸಂಗೀತ ವಡಗಾವಿಯ ಜ್ಯೋತಿ ಖಾಂಡೇಕರ್ ಸಾವಿಗೀಡಾಗಿದ್ದಾರೆ. ಕುಂಭಮೇಳವನ್ನ ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲೇ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭೀಕರವಾದಂತಹ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಬೆಳಗಾವಿಯ 4 ದುರ್ಮರಣಕ್ಕೀಡಾಗಿದ್ದಾರೆ. ಸರಣಿ ಅಪಘಾತದಲ್ಲಿ ಬರೋಬ್ಬರಿ 15 ಜನರಿಗೆ ಗಾಯ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಟ್ರಾವೆಲ್ಸ್ ಗಾಡಿ ಇದು. ಟ್ರಾವೆಲ್ ಏಜೆನ್ಸಿ ಗಾಡಿಯಲ್ಲಿ ಎಲ್ಲರೂ ಸಹ ಹೋಗಿದ್ರು ಕುಂಭಮೇಳಕ್ಕೆ ಅಂತ. ಕುಂಭಮೇಳವನ್ನ ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂದೋರ್ನಲ್ಲಿ ಅಪಘಾತ ಸಂಭವಿಸಿದೆ. ಈ ಅಪಘಾತದಿಂದಾಗಿ 15 ಜನರಿಗೆ ಗಾಯಗಳಾಗಿದ್ರೆ ಬೆಳಗಾವಿಯ 4 ದುರ್ಮರಣಕ್ಕೀಡಾಗಿದ್ದಾರೆ. ಇತ್ತೀಚೆಗಷ್ಟೇ ಕಾಲ್ತುಳಿತದಿಂದಾಗಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ 4 ಬೆಳಗಾವಿಯವರೇ ಸಾವಿಗೀಡಾಗಿದೆ. ಈಗ ಮತ್ತೆ 4 ಜನ ಕನ್ನಡಿಗರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. कल रात को करीब 2:30 बजे भेरूघाट मानपुर थाना क्षेत्र में एक एक्सीडेंट हुआ है, जिसमें एक ट्रैवलर गाड़ी है जो कर्नाटक के, जिसमें यात्री सवार थे और वो उज्जैन महाकालेश्वर से दर्शन करके लौट रहे थे, और एक R15 मोटरसाइकिल, ये दोनों वाहन जाके एक ट्रक से, टैंकर जो था उससे इनकी भिड़ंत हुई है, जिसमें तत्काल मौके पर वहीं R15 मोटरसाइकिल के 2 जो सवार थे युवक, उनकी और ट्रैवलर में सवार 2 महिलाओं की दुखद मृत्यु वहां पर हो गई थी। उसके पश्चात तत्काल घायलों को पुलिस के द्वारा MIH रेफर किया गया था, जहां भी सूचना मिली है कि इसी ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಆಕ್ಸಿಡೆಂಟ್ ಆಗಿದ್ದು ಯಾವಾಗಂತ ಈಗ ಕುಟುಂಬಸ್ಥರೆಲ್ಲರಿಗೂ ಸಹ ಗೊತ್ತಾಗಿದೆಯಾ? 4 ಸಾವಿಗೀಡಾಗಿದ್ದಾರೆ. ಹೌದು ಪ್ರಗತಿ, ಕಳೆದ ವಾರವಷ್ಟೇ ಮಹಾಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ರು. ಈ ಘಟನೆ ಮಾತ್ರ ಮುನ್ನವೇ ಈಗ ಮತ್ತೊಂದು ಹಂತದ ಅವಘಡ ಸಂಭವಿಸಿರುವಂತದ್ದು. ಇಂದು ಬೆಳಗಿನ ಜಾವ ಇಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಮತ್ತೆ ಬೆಳಗಾವಿಯ 4 ಮೃತಪಟ್ಟಿರುವಂತದ್ದು. ಎಲ್ಲರೂ ಕೂಡ ಕುಂಭಮೇಳ ಮುಗಿಸಿ ಬೆಳಗಾವಿ ಕಡೆಗೆ ವಾಪಸ್ ಆಗ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು. ಬೆಳಗಾವಿಯ ಬಸವನಗಲ್ಲಿಯಲ್ಲಿ ಇರ್ತಕ್ಕಂತಹ ಸಾಗರ್ ಶಾಪುರ್ಕರ್, ಕ್ರಾಂತಿನಗರದ ನಿವಾಸಿ ನೀತಾ ಬಡಮಂಚಿ, ಶಿವಾಜಿನಗರದ ಸಂಗೀತ ಮೇತ್ರಿ ಹಾಗೂ ವಡಗಾವಿಯ ಜ್ಯೋತಿ ಅಂತೇಳಿ 4 ಕೂಡ ಮೃತಪಟ್ಟಿರುವಂತದ್ದು. ಒಟ್ಟು 19 ಜನರು TT ವಾಹನದಲ್ಲಿ ಬೆಳಗಾವಿಯಿಂದ ಉತ್ತರ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅಲ್ಲಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ಕುಂಭಮೇಳ ಮುಗಿಸ್ಕೊಂಡು ಬರ್ಬೇಕು ಅಂತೇಳಿ ಎಲ್ಲರೂ ಕೂಡ ಯೋಜನೆಯನ್ನು ಹಾಕಿಕೊಂಡಿದ್ರು. 19 ಜನರ ಪೈಕಿ ಈಗ 4 ಸಾವಾಗಿರುವಂತದ್ದು. ಅದರಲ್ಲಿ 15 ಜನರು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಇಂದೋರದ ಬೆಳಿಗ್ಗೆ ಕ್ಯಾಂಟರ್, TT ವಾಹನ ಹಾಗೂ ಬೈಕ್ ನಡುವೆ ಸರಣಿ ಏನು ಅಪಘಾತ ನಡೆದಿರುವಂತದ್ದು. ಬೈಕ್ ಸವಾರರು, ಇಂದೋರದಲ್ಲಿ ಇರ್ತಕ್ಕಂಥ ಬೈಕ್ ಸವಾರರು ಕೂಡ ಇಬ್ಬರು ಸೇರಿ ಒಟ್ಟು 6 ಜನರು ಮೃತಪಟ್ಟಿರುವಂತದ್ದು. ಮೃತರ ಪೈಕಿ 6 ಜನರ ಪೈಕಿ 4 ಬೆಳಗಾವಿದಾರ ಅಂತೇಳಿ ಈಗಾಗಲೇ ಹೇಳಲಾಗಿದೆ. ಎಲ್ಲರೂ ಕೂಡ ಈಗ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈಗಾಗಲೇ ಅವರು ಜಗದೀಶ್ ಶೆಟ್ಟರ್ ಅವರ ಕಚೇರಿ ಕೂಡ ದೌಡಾಯಿಸಿ ನೆರವು ನೀಡುವಂತೆ ಕೂಡ, ಅಂದ್ರೆ ಮೃತದೇಹವನ್ನ ಬೆಳಗಾವಿ ಕರೆಸುವ ನಿಟ್ಟಿನಲ್ಲಿ ಕ್ರಮ ವಹಿಸಿ ಅಂತೇಳಿ ಕೂಡ ಅವರು ಮನವಿಯನ್ನ ಮಾಡ್ಕೊತಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.